ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಮುಖ್ಯವಾದ ಒಂದು ಟಾಪಿಕನ್ನು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಒಂದು ಥರ್ಡ್ ಪಾರ್ಟಿ ಎನರ್ಜೀಸ್. ಎಷ್ಟೋ ಜನ ಮೆಸೇಜ್ ಮಾಡಿದ್ರಿ ಅಥವಾ DMs ಮಾಡಿದ್ರಿ. ಈ ಥರ ಥರ್ಡ್ ಪಾರ್ಟಿಯ ಒಂದು ಸಮಸ್ಯೆ ತುಂಬ ಹೆಚ್ಚಾಗಿದೆ. ಅವರು ಆಡದೇ ಇರುವಂಥ ಆಟ ಇಲ್ಲ, ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ಮತ್ತೊಂದು ಮಗದೊಂದು, ಇನ್ನು ಕೆಲವೊಂದು ಪ್ರಯೋಗಗಳಂತಕ್ಕಂಥದ್ದು ಬಹಳಷ್ಟು ನಡೆದಿದೆ. ಸೊ ಈ ಒಂದು ವಿಚಾರವಾಗಿ ಕುರಿತಾಗಿ ಆ ಒಂದು ಥರ್ಡ್ ಪರ್ಸನಿನ ಎನರ್ಜೀಸ್ ಯಾವ ಥರ ಇದೆ, ನಿಮ್ಮ ಇಬ್ಬರ ಒಂದು ರಿಲೇಷನ್ಶಿಪ್ಗೆ ಅವರು ಯಾವ ರೀತಿಯ ಒಂದು ಹಿಂಸೆಯನ್ನು ಕೊಡ್ತಾ ಇದ್ದಾರೆ ಅಥವಾ ಅವರ ಒಂದು ಇಂಟೆನ್ಷನ್ ಏನು, ಬಿಟ್ಟು ಹೋಗ್ತಾರಾ, ಇದೆಲ್ಲ ಮಾಹಿತಿಯನ್ನು ನಾವು ಇವತ್ತಿನ ಒಂದು ರೀಡಿಂಗಲ್ಲಿ ನೋಡೋಣ. ಆ್ಯಂಡ್ ವೀಕ್ಷಕರೇ, ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ವೈಯಕ್ತಿಕವಾಗಿ ನಿಮಗೆ ರೀಡಿಂಗ್ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡಿ ಈ ಒಂದು ಟೈಮ್ ಸ್ಲಾಟ್ನ ನೀವು ಬುಕ್ ಮಾಡ್ಕೋಬೇಕಾಗತ್ತೆ. ಒಂದು ಚಾರ್ಜಬಲ್ ಬೇಸಿಸ್ ಇರುತ್ತೆ ಪರ್ಸ್ನಲ್ ರೀಡಿಂಗು. ಸೊ ನೋಡೋಣ, ಮೂರನೇ ವ್ಯಕ್ತಿ ನಿಮ್ಮ ಮತ್ತು ನಿಮ್ಮ ಪರ್ಸನ್ ನಡುವೆ ಇರ್ತಕ್ಕಂಥ ಮೂರನೇ ವ್ಯಕ್ತಿಯ ಎನರ್ಜೀಸ್ ಯಾವ ಥರ ಇದೆ, ಆ ಒಂದು ಮೂರನೇ ವ್ಯಕ್ತಿಯ ಒಂದು ಪ್ರಭಾವ ನಿಮ್ಮ ಒಂದು ರಿಲೇಷನ್ಶಿಪ್ ಮೇಲೆ ಯಾವ ರೀತಿ ಬೀರುತ್ತಾ ಇದೆ. ಯಾವ ರೀತಿ ಇದೆ ನೋಡೋಣ ವೀಕ್ಷಕರೇ. ಸೊ ಡೆವಿಲ್ ಕಾರ್ಡ್, ಮೂರನೇ ವ್ಯಕ್ತಿ ಪ್ರಭಾವ ನಾನು ಹೇಳ್ದಂಗೆ 100% ಇದೆ. ನೋಡಿ, ಮೊದಲನೇ ಕಾರ್ಡೇ ಡೆವಿಲ್ ಕಾರ್ಡ್ ಬಂದಿದೆ. ಆ್ಯಂಡ್ ನನಗೂ ಸಹ ಇಂಟ್ಯೂಷನ್ ಬಂತು, ಮೊದಲನೇ ಕಾರ್ಡ್ ಎಲ್ಲೋ ಡೆವಿಲ್ ಕಾರ್ಡೇ ಬರುತ್ತೆ ಅಂತ. ಸೊ ನೋಡಿ, ಹಾಗೆ ಆಗಿದೆ. ಸೊ ಡೆವಿಲ್ ಕಾರ್ಡ್ ಖಂಡಿತ ಇದೆ. ಓಕೆ, ಏನಾಗ್ತಾ ಇದೆ, ಅವರ ಉದ್ದೇಶ ಏನು, ಫ್ಯೂಚರಲ್ಲಿ ಏನಾಗುತ್ತೆ, ನಿಮ್ಮ ಮತ್ತು ಪರ್ಸನ್ ನಡುವೆ ಆ ಒಂದು ಫ್ಯೂಚರ್ ಎನರ್ಜೀಸ್ ಯಾವ ರೀತಿ ಇದೆ. ಥರ್ಡ್ ಪರ್ಸನ್ ಮತ್ತು ನಿಮ್ಮ ಒಂದು ವ್ಯಕ್ತಿಯ ಫ್ಯೂಚರ್ ಎನರ್ಜೀಸ್. ಓಕೆ, ಆಲ್ ರೈಟ್. ಸೊ ವೀಕ್ಷಕರೇ, ಇಲ್ಲಿ ಏನಪ್ಪ ನಡೀತಾ ಇದೆ ಅಂತಂದರೆ, ನಾನು ಇದನ್ನು ಥರ್ಡ್ ಪಾರ್ಟಿ ಎನರ್ಜೀಸ್ನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಅಂದರೆ ನಿಮ್ಮ ಪರ್ಸನ್ ಮತ್ತು ಆ ಒಂದು ಮೂರನೇ ವ್ಯಕ್ತಿಯ ಎನರ್ಜೀಸ್ ಇಲ್ಲಿರೋದು, ನಿಮ್ಮ ಎನರ್ಜೀಸ್ ಇಲ್ಲ, ಸರಿನಾ? ಹಾಗೆ ನಿಮ್ಮ ಪರಿಸ್ಥಿತಿಯನ್ನು ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಎಷ್ಟೋ ಜನಕ್ಕೆ ಚೆನ್ನಾಗೇ ನಡೀತಾ ಇರುತ್ತೆ ನಿಮ್ಮ ಪ್ರೀತಿ ವೈವಾಹಿಕ ಜೀವನ ಅಂತಕ್ಕಂಥದ್ದು ಎಲ್ಲ ಸರಾಗವಾಗಿ ನಡೀತಾರೆ. ಕೆಲವೊಮ್ಮೆ ಏನಾಗುತ್ತೆ, ಈ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಅಥವಾ ಯಾವುದೋ ಒಂದು ವ್ಯಕ್ತಿ ನಿಮ್ಮ ಪರ್ಸನಿನ ಲೈಫ್ಗೆ ಅಚಾನಕ್ಕಾಗಿ ಎಲ್ಲಾದರೂ ಭೇಟಿಯಾಗಿರ್ತಾರೆ ಅಥವಾ ಇನ್ನೊಂದು ಮಗದೊಂದು ವಿಚಾರದಲ್ಲಿ ಮೂಗು ತೂರಿಸ್ತಕ್ಕಂಥದ್ದು, ಅವರ ಎನರ್ಜೀಸ್ ನಿಮ್ಮ ಒಂದು ರಿಲೇಷನ್ಶಿಪ್ಗೆ ಬಹಳ ಇಂಪ್ಯಾಕ್ಟ್ ಆಗುವಂತಹ ಒಂದು ಸಾಧ್ಯತೆ ಬಹಳಷ್ಟು ಇರುತ್ತೆ. ಸೊ ಎನರ್ಜೀಸ್ನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ಯಾರೆಲ್ಲ ಈ ಥರ ನೆಗೆಟಿವ್ ಎನರ್ಜೀಸ್ ಆಗಿರ್ಬೋದು ಅಥವಾ ಅವರ ಸ್ವಾರ್ಥಕ್ಕೆ ನಿಮ್ಮ ಪ್ರೀತಿಯ ಬಲಿ ಕೊಡ್ತಕ್ಕಂಥ ವಿಚಾರಗಳಾಗಿರ್ಬೋದು, 100% ಇದೆ. ನೀವು ನೋಡ್ಬೋದು ಡೆವಿಲ್ ಎನರ್ಜಿ. ಆ್ಯಂಡ್ ಅವರ ಒಂದು ಇಂಟೆನ್ಷನ್ ಸಹ ಅಷ್ಟು ಪ್ಯೂರ್ ಇಲ್ಲ ಅಂತಲೂ ಹೇಳ್ಬಹುದು. ಸೊ ವೀಕ್ಷಕರೇ, ಇಲ್ಲಿ ಏನಾಗುತ್ತೆ, ಎಷ್ಟೋ ಜನ ಅನ್ಕೋತಿರ್ತೀರ, ಓಕೆ ಈ ಒಂದು ಎನರ್ಜೀಸ್ ಏನು ಮಾಡಿಬಿಡುತ್ತೆ. ಕೆಲವ್ರಿಗಂತೂ ಆ ಒಂದು ನಂಬಿಕೆ ಸಹ ಇರೋದಿಲ್ಲ ಅಲ್ವಾ, ಆ ನಂಬಿಕೆನೇ ಇರೋದಿಲ್ಲ ಕೆಲವ್ರಿಗೆ. ಅಯ್ಯೋ ಇದೆಲ್ಲ ಬರೀ ಸುಳ್ಳು, ಆ ಥರ ಹೆಂಗೆ ಮಾಡೋದಕ್ಕಾಗತ್ತೆ, ಒಬ್ಬರನ್ನ ಹೆಂಗೆ ವಶಕ್ಕೆ ತೊಗೊಳಕ್ಕಾಗುತ್ತೆ. ಆದರೆ ವೀಕ್ಷಕರೇ, ಆ ಥರ ಎನರ್ಜೀಸ್ ಇದ್ದಾವೆ. ನೀವು ನಂಬ್ತಿರೋ ಬಿಡ್ತಿರೋ, ಆ ಎನರ್ಜೀಸ್ಗಳು ಕಾಣದೇ ಇರ್ಬೋದು, ಆದರೆ ಅದರ ಒಂದು ಪ್ರಭಾವಳಿ ಬಹಳಷ್ಟು ಇರುತ್ತೆ, ನೆನ್ಪಿಟ್ಕೊಳ್ಳಿ. ಆ ಒಂದು ಕಾರಣಕ್ಕೋಸ್ಕರನೇ ನಿಮ್ಮ ಒಂದು ಪರ್ಸನ್ ಯಾರಿದ್ದಾರೆ ಅವ್ರಿಗೆ ಒಂಥರ ಎರಡೂ ಕಡೆ ಬ್ಯಾಲೆನ್ಸ್ ಮಾಡ್ತಿದ್ದಾರೆ ಇವಾಗ. ಆದರೆ ಅದು ಬಿಡೋಕ್ಕಾಗ್ತಿಲ್ಲ, ಇದು ಬಿಡೋಕ್ಕಾಗ್ತಿಲ್ಲ. ನಿಮ್ಮ ಜೊತೆ ಸಹ ಅವ್ರು ಇರೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಯಾಕಂದರೆ ನೋಡಿ, ನಮಗೆ ಸೂಕ್ಷ್ಮ ಮನಸ್ಸು ಅಂತಕ್ಕಂಥದ್ದು ಇರುತ್ತೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್, ಕಾನ್ಷಿಯಸ್ ಮೈಂಡ್ ಅಂತ ಇರುತ್ತೆ. ಸೊ ಎಷ್ಟೇ ಅವರು ಅವರ ಕಾನ್ಷಿಯಸ್ ಮೈಂಡ್ನ ಪ್ರಭಾವಕ್ಕೆ ಒಳಗೆ ಮಾಡಿದ್ರೂ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಎಲ್ಲೋ ನಿಮ್ಮ ಮೇಲೆ ಇರ್ತಕ್ಕಂಥ ಒಂದು ಪ್ರೀತಿ ಮಮತೆ ಅಂತಕ್ಕಂಥದ್ದು ಇರೋದ್ರಿಂದ ಒಂಥರ ಇದು ಹೆಂಗಾಗುತ್ತೆ ಅನ್ನೋ ಒಂಥರ 50-50 ಎನರ್ಜೀಸ್ ಡಿವೈಡ್ ಆಗೋಗುತ್ತೆ. ಅರ್ಧ ಮನ್ಸು ನಿಮ್ಮ ಹತ್ರ, ಇನ್ನು ಅರ್ಧ ಮನ್ಸು ಅವ್ರ ಹತ್ರ. ಈ ಥರ ಎನರ್ಜೀಸ್ ಡಿವೈಡ್ ಆಗೋದಕ್ಕೆ ಶುರುವಾಗಿರುತ್ತೆ. ಆ್ಯಂಡ್ ಇವಾಗ ನೋಡಬೇಕಂದ್ರೆ ಸದ್ಯಕ್ಕೆ ನಿಮ್ಮ ಪರ್ಸನ್ ಯಾವುದೇ ರೀತಿ ಒಂದು ಕೇಳುವಂತಹ ಪರಿಸ್ಥಿತಿಲಿಲ್ಲ. ನಿಮ್ಮ ಮಾತುಗಳನ್ನಾಗಿರ್ಬೋದು ಅಥವಾ ಇದು ಒಂಥರ ಒಂದು ಕಾರ್ಮಿಕ್ ಥರ ಆಗಿಬಿಟ್ಟಿದೆ ಇದು.
ಓಕೆ, ನೀವೆಷ್ಟೇ ಅವ್ರು ಬೇಡ್ಕೋತಾ ಇದ್ದೀರಾ, ಬುದ್ಧಿ ಮಾತನ್ನ ಹೇಳ್ತಾ ಇದ್ದೀರಾ, ಅರ್ಥ ಮಾಡಿಸೋಕ್ಕೆ ಪ್ರಯತ್ನವನ್ನು ಪಡ್ತಿದ್ದೀರಾ, ಆದ್ರೂ ಅವ್ರಿಗೆ ಅರ್ಥ ಆಗ್ತಿಲ್ಲ. ಆ್ಯಂಡ್ ಅರ್ಧಂಬರ್ಧ ಇನ್ಫಾರ್ಮೇಷನಿಂದ ತುಂಬಾ ಜಗಳ ಆಗ್ತಕ್ಕಂಥದ್ದು ಮನೆಯಲ್ಲಿ, ಈ ಥರ ವಿಚಾರಗಳು ತುಂಬ ಕಾಣಿಸ್ತಾ ಇದೆ. ಕಣ್ಣ ಮುಂದೆನೇ ಅವಕಾಶ ಇದ್ರೂ ಅವ್ರಿಗೆ ಗೊತ್ತಾಗ್ತಾ ಇದೆ ಈ ಒಂದು ಪರ್ಸನ್ನೇ ಎಲ್ಲ ಮಾಡ್ತಾ ಇರೋದು ಅಂತ. ಆದ್ರೂ ಆ ವ್ಯಕ್ತಿಗೆ ನೋಡಿ ಆ ಒಂದು ಜ್ಞಾನೋದಯ ಅಂತಕ್ಕಂಥದ್ದಿಲ್ಲ. ಎಷ್ಟರ ಮಟ್ಟಿಗೆ ಅವರು ಆ ನೆಗೆಟಿವ್ ಎನರ್ಜೀಸಿಂದ ಇಂಪ್ಯಾಕ್ಟ್ ಮಾಡಿದ್ದಾರೆ ಅಂದರೆ ಅವ್ರಿಗೆ ಆ ಮೈಂಡ್ ಸಹ ಅವ್ರಿಗೆ ಕಾನ್ಷಿಯಸ್ ಮೈಂಡ್ ಅಂತಕ್ಕಂಥದ್ದಿಲ್ಲ. ಆ ಥರ ಎನರ್ಜೀಸ್ ಇಲ್ಲಿ ಆಗಿದೆ. ಹಾಗೆ ವೀಕ್ಷಕರೇ, ನೀವು ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದೀರಾ. ನೀವು ಹೇಳಬೇಕು ಅಂದರೆ ಹೋಗದೇ ಇರೋ ದೇವಾಲಯ ಇಲ್ಲ, ಬೇಡ್ಕೊಳ್ತಕ್ಕಂಥ ದೇವರೆಲ್ಲ, ತುಂಬ ಕಠಿಣ ವ್ರತಗಳನ್ನ ಮಾಡ್ತಾಯಿದ್ದೀರಾ, ಪೂಜೆಗಳನ್ನು ಮಾಡ್ತಾ ಇದ್ದೀರಾ, ಯಾರು ಏನೇ ಹೇಳಿದ್ರು ಅದನ್ನು ಫಾಲೋ ಮಾಡ್ತಾ ಇದ್ದೀರಾ. ಯಾಕೆಂದರೆ ನಿಮ್ಮ ಪ್ರೀತಿ ನಿಮಗೆ ಸಿಗಬೇಕು. ಯಾಕಂದರೆ ಮಕ್ಕಳಿದ್ದಾರೆ, ಮಕ್ಕಳ ವಿಚಾರ. ಯಾಕಂದರೆ ಇಲ್ಲಿ ಮೋಸ್ಟ್ ಆಫ್ ದೇ ನನಗೆ ಇಲ್ಲಿ ಮದುವೆ ಆಗಿರೋರ ಒಂದು ಎನರ್ಜೀಸ್ ಬಹಳ ಇದೆ ಅಂತ ನನಗಿಲ್ಲಿ ಗೋಚಾರ ಆಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ನೀವು ರಿಲೇಷನ್ಶಿಪ್ಪಲ್ಲಿ ಇರ್ತಕ್ಕಂಥ ಒಂದು ಲವರ್ಸ್ ಸಹ ಆಗಿರ್ತೀರ. ಓಕೆ, ಆ ಒಂದು ಸಾಧ್ಯತೆಯೂ ಇದೆ. ಆ ಥರ ಎನರ್ಜೀಸ್ ಇದೆಯಾ? ಎಸ್, ಇದೆ ನೋಡಿ, ಲವರ್ಸ್ ಕಾರ್ಡ್ ಬಂತು. ಸೊ ಲವರ್ಸ್, ಮದುವೆ ಆಗಿಲ್ಲದೆ ಇರೋರು ಸಹ ಇಲ್ಲಿದ್ದೀರಾ. ಅಟ್ ದ ಸೇಮ್ ಟೈಮ್ ಮದುವೆ ಆಗಿರೋರು ಸಹ ಇಲ್ಲಿ ಇದ್ದೀರಾ. ನೋಡಿ ಎಷ್ಟು ಡೈರೆಕ್ಟಾಗಿ ಆ ಉತ್ತರ ಅಂತಕ್ಕಂಥದ್ದು ಬರ್ತಾ ಇದೆ, ನೀವೇ ನೋಡ್ಬೋದು. ಹಾಗೆ ವೀಕ್ಷಕರೇ, ಈ ಒಂದು ಪ್ರೀತಿ ಏನಿದೆ ನಿಮಗೆ ಮತ್ತೆ ಸಿಗುತ್ತಾ? ಅವರು ಥರ್ಡ್ ಪಾರ್ಟಿಯನ್ನು ಬಿಟ್ಟು ಮತ್ತೆ ವಾಪಸ್ ಬರ್ತಾರ ಅಂದರೆ, ಯಾವುದೇ ಒಂದು ಪ್ರಯೋಗ ಆಗಿರ್ಬೋದು, ಅದಕ್ಕೆ ಒಂದು ಡೆಡ್ಲೈನ್ ಅಂತಕ್ಕಂಥದ್ದು ಇರುತ್ತೆ. ಅದು ಆದ ಮೇಲೆ ಅವರು ಎಷ್ಟೇ ಆ ಪ್ರಯತ್ನ ಮಾಡಿದ್ರೂ ಮತ್ತೆ ಆ ಒಂದು ಹಂತಕ್ಕೆ ತೊಗೊಂಡು ಬರೋದಕ್ಕಾಗಲ್ಲ, ಅಂದರೆ ಅವರನ್ನು ಮರಳು ಮಾಡೋಕ್ಕಾಗಲ್ಲ. ಸೊ ಆ ಒಂದು ಗ್ಯಾಪಲ್ಲಿ ನೀವು ನಿಮ್ಮ ಪ್ರೀತಿಯನ್ನು ಉಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ನೀವು ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಗಿವ್ ಅಪ್ ಮಾಡಿಬಿಡಿ. ಯಾಕಂದರೆ ಇಲ್ಲಿ ಏನಾಗುತ್ತೆ, ನಿಮ್ಮ ಪ್ರೀತಿ ವಾಪಸ್ ಸಿಕ್ಕಿದಾಗ ಅಥವಾ ಇವರೇನಾದರೂ ಆ ಥರ್ಡ್ ಪರ್ಸನ್ ವಿರುದ್ಧ ಹೋಗಿ ನೀವೇ ಬೇಕು ಅಂತ ಏನಾದರೂ ಇವರು ಹಠ ಇಡೋದು ಬಂದರೆ, ಅದು ಥರ್ಡ್ ಪರ್ಸನ್ ಸಹಿಸಲ್ಲ ಅದನ್ನು. ಇವ್ರು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ, ನನಗೆ ಬೇಕು ಆ ಒಂದು ವ್ಯಕ್ತಿ, ನನ್ನ ಜೀವನದಲ್ಲಿ ಮಾತ್ರ ಇರಬೇಕು ಅನ್ನೋ ಒಂದು ಹಠ ಏನಿದೆ ಅದು ಜಾಸ್ತಿ ಇದೆ ನಿಮ್ಮ ಒಂದು ವ್ಯಕ್ತಿಗೆ. ಸೊ ಹಾಗಾಗಿ ನೋಡಿ, ನೀವೆಷ್ಟೇ ಪ್ರೀತಿ ತೋರಿಸಿದ್ರು ಯಾಕೆ ನಿಮ್ಮ ಪರ್ಸನ್ ಕನ್ಸಿಡರ್ ಮಾಡಲ್ಲ, ಅದಕ್ಕೆ ಬೆಲೆ ಕೊಡೋಲ್ಲ ಅಂತಂದರೆ, ಅವರ ಮೈಂಡ್ ಅಷ್ಟರ ಮಟ್ಟಿಗೆ ಅವರು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅಲ್ವಾ. ಸೊ ಆ ಇನ್ಫ್ಲೂಯೆನ್ಸಿಂದಾನೇ ನಿಮ್ಮ ಪರ್ಸನ್ಗೆ ಒಳಿತೇನು ಕೆಟ್ಟದೇನು ಅನ್ನೋ ಒಂದು ವಿಂಗಡಣೆ ಮಾಡೋದಕ್ಕಾಗ್ತಿಲ್ಲ ಆ ಒಂದು ಪರ್ಸನ್ಗೆ. ಸೊ ಹಾಗಾಗಿ ಎಲ್ಲದಕ್ಕೂ ಕೋಪಿಸ್ಕೊಳ್ಳೋದು, ಎಲ್ಲದಕ್ಕೂ ಸಿಟ್ಟು ಮಾಡ್ಕೊಳ್ಳೋದು. ಆ್ಯಂಡ್ ಲೈಫಲ್ಲಿ ನೋಡಿ, ನಿಮ್ಮ ಪರ್ಸನ್ಗೆ ಕರಿಯರ್ ಗ್ರೋತ್ ಇರಲ್ಲ, ಹಣಕಾಸಿನ ಸಮಸ್ಯೆ ಇರುತ್ತೆ, ಎಲ್ಲ ರೀತಿಯಲ್ಲೂ ಒಂದು ಸ್ಟಕ್ ಎನರ್ಜೀಸ್ ಇಲ್ಲಿ ಕಾಣಿಸ್ತಾ ಇದೆ. ಡ್ಯೂ ಟು ಈ ಒಂದು ಎನರ್ಜೀಸ್ ಏನಿದೆ ಅದರಿಂದ ಇಂಪ್ಯಾಕ್ಟ್ ಮಾಡಿದ್ದಾರೆ. ಹಾಗಾಗಿ ನಾನು ಏನು ಹೇಳ್ತೀನಿ ಅಂದರೆ, ಆದಷ್ಟು ಈ ನೆಗೆಟಿವಿಟಿನ ರಿಮೂವ್ ಮಾಡಿಸಿ. ಸೊ ಎಷ್ಟೋ ಜನ ಕೇಳ್ತೀರಾ, ಮೇಡಮ್ ನೀವು ರಿಮೂವ್ ಮಾಡಿಕೊಡ್ತೀರಾ ಅಂತ. ಇಲ್ಲ, ನಾನು ಅದನ್ನೆಲ್ಲ ಮಾಡೋದಿಲ್ಲ. ಇದನ್ನು ತಾಂತ್ರಿಕ ಅಥವಾ ಇನ್ಯಾರಾದರೂ ಪುರೋಹಿತರನ್ನ ಕೇಳಿ ನೀವು ನೆಗೆಟಿವ್ ಹೋಮ ಮಾಡಿಸಿ ಇದನ್ನು ರಿಮೂವ್ ಮಾಡಿಸ್ಬೇಕಾಗುತ್ತೆ. ಸೊ ಹಾಗಾಗಿ ಹೋಮದ ಮೊರೆ ಹೋಗಿ ನೀವು ನೆಗೆಟಿವ್ ಎನರ್ಜೀಸ್ನ ರಿಮೂವ್ ಮಾಡಿಸಿ ಕರೆಕ್ಟಾಗಿ ಅಂತ ನಾನು ಹೇಳ್ತೀನಿ. ಹಾಗೆ ನಮ್ಮ ಏಂಜಲ್ಸ್ ಏನು ಹೇಳ್ತಾರೆ ಈ ಒಂದು ವಿಚಾರದಲ್ಲಿ ಅಂತಕ್ಕಂಥದ್ದನ್ನು ನೋಡೋಣ. ಹೆಲ್ಪ್ಫುಲ್ ಪೀಪಲ್, ಸಹಾಯ ಮಾಡುವಂಥ ಜನರಿದ್ದಾರೆ, ಅವರ ಒಂದು ಸಹಾಯವನ್ನು ತಗೊಂಡು ಈ ನೆಗೆಟಿವ್ ಎನರ್ಜೀಸ್ನ ರಿಮೂವ್ ಮಾಡಿಸಿ. ಎಗೇನ್ ನೋಡಿ, ಬೇರೆಯವರಿಂದ ಸಹಾಯ ಕೇಳಿ ಅಂತ ಬರ್ತಾಯಿದೆ. ಆ್ಯಂಡ್ ರಿಮೇನ್ ಪಾಸಿಟಿವ್ ಬಹಳ ಮುಖ್ಯ. ನೋಡಿ ವೀಕ್ಷಕರೇ, ಏಂಜಲ್ಸ್ ಎಷ್ಟು ಅದ್ಭುತವಾಗಿ ಡೈರೆಕ್ಟಾಗಿ ಮೆಸೇಜಸ್ನ ಕೊಡ್ತಾರೆ. ಥ್ಯಾಂಕ್ ಯು ಅಂತ ಹೇಳಿ ನಮ್ಮ ಮೆಟಟ್ರಾನ್ ಏಂಜಲ್ಗೆ. ಸಹಾಯ ಮಾಡುವಂಥ ಜನರಿದ್ದಾರೆ. ಇವಾಗ ಈ ಪರಿಸ್ಥಿತಿನಲ್ಲಿ ನಿಮಗೆ ಸಹಾಯ ಮಾಡುವಂಥ ಜನ ಸುತ್ತಮುತ್ತಲಿದ್ದಾರೆ, ಅವರ ಮೊರೆ ಹೋಗಿ. ಆ್ಯಂಡ್ ಒಂದು ಪಾಸಿಟಿವ್, ರಿಮೇನ್ ಪಾಸಿಟಿವ್ ಅಂತ ಹೇಳ್ತಾ ಇದ್ದಾರೆ. ಒಂದು ಪಾಸಿಟಿವ್ ಮೈಂಡ್ಸೆಟ್. ಯಾವುದೇ ಕಾರಣಕ್ಕೂ ಅಯ್ಯೋ ನನಗೆ ಹಿಂಗೆ ಆಗೋಯ್ತು, ಏನು ಮಾಡೋದು ಅಂತ ಚಿಂತೆ ಮಾಡದೆ, ಆಗುತ್ತೆ, ಎಲ್ಲವೂ ಸಾಧ್ಯ, ನಾನು ಎಲ್ಲನೂ ಸಾಧಿಸ್ತೇನೆ ಅನ್ನೋ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಿಂದ ನೀವು ಮುಂದೆ ಹೋಗಿ ಖಂಡಿತ ದಾರಿಗಳು ಓಪನ್ ಆಗುತ್ತೆ. ಯೂನಿವರ್ಸ್ನ ನಂಬಿ, ಯಾಕಂದರೆ ಯೂನಿವರ್ಸ್ನ ನಂಬ್ತವ್ರನ್ನ ಯೂನಿವರ್ಸ್ ಯಾವತ್ತೂ ಕೈ ಬಿಟ್ಟಿಲ್ಲ. ಓಕೆ, ಇದು ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಕೂಡ. ಹಾಗಾಗಿ ಯೂನಿವರ್ಸ್ನ ನಂಬಿ ಯಾವುದೇ ಕಾರಣಕ್ಕೂ ನೀವೇನೇ ಮಾಡಬೇಕಂದ್ರೂ. ಓಕೆ, ಸೊ ಒಳ್ಳೆಯದಾಗಲಿ. ಸೊ ಇದಾಗಿತ್ತು ವೀಕ್ಷಕರೇ ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ಈ ಒಂದು ರೀಡಿಂಗ್ ಕನೆಕ್ಟ್ ಆಗಿದೆ ಅನ್ಕೋತೀನಿ. ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಖಂಡಿತ ಒಂದು ಪರ್ಸ್ನಲ್ ರೀಡಿಂಗ್, ವೈಯಕ್ತಿಕವಾಗಿ ಒಂದು ರೀಡಿಂಗನ್ನು ಮಾಡಿಸಿ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಎಷ್ಟೋ ಜನ ಕೇಳ್ತಾ ಇದ್ರಿ, ಮೇಡಮ್ ನಂಗೆ ನೆಗೆಟಿವ್ ಇಂದ ಪ್ರೊಟೆಕ್ಷನ್ ಬೇಕು ಅಂತ. ನೋಡಿ ವೀಕ್ಷಕರೇ, ನೀವು ಸೆಲೆನೈಟ್ ಮಾಲವನ್ನು ಹಾಕೋಬೋದು.
ಯಾರೆಲ್ಲ ತುಂಬ ನೆಗೆಟಿವ್ ಆಗ್ತಾ ಇದೆ, ನನಗೆ ಇರೋದಕ್ಕೆ ಆಗ್ತಾಯಿಲ್ಲ ಅನ್ನೋರು ಮೇನ್ ಒಂದೇ ನಾನು ಸೊಲ್ಯೂಷನ್ ಕೊಡೋದು ಸೆಲೆನೈಟ್ ಮಾಲೆ. ಯಾಕಂದರೆ ಇದಕ್ಕಿಂತ ಪವರ್ಫುಲ್ ಆಗಿರ್ತಕ್ಕಂಥ ಮಾಲ ಮತ್ತೊಂದಿಲ್ಲ. ಯಾಕಂದರೆ ಸೆಲೆನೈಟ್ ಮಾಲದಲ್ಲಿ ಎಂಥ ವಿಶೇಷವಾದ ಶಕ್ತಿ ಇರುತ್ತೆ ಅಂತಂದರೆ ಇದು ಎಂತಹ ಒಂದು ನಕಾರಾತ್ಮಕ ಶಕ್ತಿಯನ್ನು ಸಹ ತೊಗೊಂಡ್ಬಿಡುತ್ತೆ. ಇದು ಕೆಲವೊಮ್ಮೆ ನೀವು ನೋಡ್ಬೋದು ಕ್ರಿಸ್ಟಲ್ಸ್ ಕೆಲವೊಮ್ಮೆ ಒಡೆದು ಹೋಗುತ್ತೆ ಅಥವಾ ಕಟ್ಟಾಗುತ್ತೆ. ಏನು ಕಾರಣ ಅಂತಲೇ ಅದಕ್ಕೆ ಅಷ್ಟು ನೆಗೆಟಿವ್ ಅಬ್ಸರ್ವ್ ಆಗಿ ಅದು ತುಂಡಾಗ್ತಕ್ಕಂಥದ್ದು ನೋಡಿ. ಸೊ ಅಷ್ಟು ಪವರ್ ಇರುವಂತಹ ಒಂದು ಮಾಲ ಇದಾಗಿರುತ್ತೆ. ಸೊ ಈ ಒಂದು ಮಾಲೆ ತುಂಬ ರೇರ್ ವೀಕ್ಷಕರೇ, ಸ್ವಲ್ಪ ಎಕ್ಸ್ಪೆನ್ಸಿವ್ ಸಹ ಇರುತ್ತೆ ಈ ಒಂದು ಮಾಲೆ. ಎಷ್ಟೋ ಜನ ಕೇಳ್ತಾರೆ ಮೇಡಮ್ ನನಗೂ ಸೆಲೆನೈಟ್ ಮಾಲ ಬೇಕು, ಆದರೆ ಇದು ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಕೈಲಾದರೆ ಖಂಡಿತ ನಾನು ಪೇ ಮಾಡಿದ್ರೆ ಇದನ್ನು ನಿಮ್ಮ ಡೋರ್ ಸ್ಟೆಪ್ಪಿಗೆ ಕಳಿಸೋವಂಥ ನಾನು ಪ್ರಯತ್ನವನ್ನು ಖಂಡಿತ ಮಾಡ್ತೇನೆ. ಬಟ್ ಈ ಒಂದು ಮಾಲದಿಂದ ಆಗ್ತಕ್ಕಂಥ ಉಪಯೋಗಗಳು ಹಲವಾರಿದೆ. ಸೊ ನೀವು ಗೂಗಲ್ ಸಹ ಮಾಡಿ ಸೆಲೆನೈಟ್ ಕ್ರಿಸ್ಟಲ್ ಬಗ್ಗೆ ತಿಳ್ಕೊಳ್ಳಿ, ಎಂಥ ಅದ್ಭುತ ಶಕ್ತಿ ಇದೆ ಈ ಒಂದು ಕ್ರಿಸ್ಟಲ್ಗೆ ಅಂತ. ಸೊ ಈ ಕ್ರಿಸ್ಟಲ್ ಎಕ್ಸ್ಪೆನ್ಸಿವ್ ಇದ್ರೂ ಇದು ಮಾಡ್ತಕ್ಕಂಥ ಕೆಲಸ ಅಪಾರ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಪ್ರೊಟೆಕ್ಷನ್ ಕೊಡ್ತಕ್ಕಂಥದ್ದು. ಸೊ ಯಾರೆಲ್ಲ ತುಂಬ ನೆಗೆಟಿವಿಟಿಯಿಂದ ಬಳಲ್ತಾ ಇದ್ದೀರಾ, ಖಂಡಿತ ಸೆಲೆನೈಟ್ ಮಾಲೆಯ ಒಂದು ಮೊರೆ ಹೋಗಿ, ಖಂಡಿತ ನಿಮಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳಬಹುದು. ಸೊ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ಕನೆಕ್ಟ್ ಆಗಿದೆ, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಭಾವದಿಂದ ನಾನು ಈ ಒಂದು ಮಾಹಿತಿಯನ್ನು ನಿಮಗೆ ನೀಡ್ತಾ ಇದ್ದೀನಿ. ನಿಮಗೂ ಸಹ ಸಾಕಷ್ಟು ಜನಕ್ಕೆ ಇದರಿಂದ ಸಹಾಯ ಆಗಿದೆ. ಆ ಒಂದು ಕೃತಜ್ಞತೆಗಳನ್ನು ನೀವು ತಿಳಿಸಿದ್ದೀರಾ. ತುಂಬ ಧನ್ಯವಾದಗಳು. ಮತ್ತೊಮ್ಮೆ ಮುಂದಿನ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ಭೇಟಿ ಆಗ್ತೇನೆ. ಹರೇ ಕೃಷ್ಣ ಎವ್ರಿವನ್.